ವಿದ್ಯಾರ್ಥಿಗಳೇ, ಭೂಮಿಯ ಆಕಾರದ ಬಗ್ಗೆ ನಿದರ್ಶನಗಳನ್ನು ಇನ್ನೂ ಹೆಚ್ಚಿನದನ್ನು ನೋಡ್ತಾ ಹೋಗುವ. ಹಿಂದಿನ ತರಗತಿಯಲ್ಲಿ ನಾವು ಭೂಮಿಯ ಆಕಾರದ ಕುರಿತು ಕೆಲವೊಂದು ನಿದರ್ಶನಗಳನ್ನು ನೋಡಿದ್ದೇವೆ. 2 ನಿದರ್ಶನಗಳನ್ನು ನೋಡಿದ್ದೇವೆ. ಎಲ್ಲ ಆಕಾಶಕಾಯಗಳು ಗೋಲಾಕಾರವಾಗಿರುವುದರಿಂದ ಭೂಮಿಯು ಸಹ ಗೋಲಾಕಾರವಾಗಿರಬಹುದು ಎನ್ನುವಂಥ ಒಂದು ನಿದರ್ಶನವನ್ನು ನಾವು ನೋಡಿದ್ದೇವೆ. ಹಾಗೆ ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿಯ ನೆರಳು ಏನು ಚಂದ್ರನ ಮೇಲೆ ಬೀಳುತ್ತದೆ ಅದು ಸಾಮಾನ್ಯವಾಗಿ ವೃತ್ತನೋ ಅರ್ಧವೃತ್ತನೋ ಆ ರೀತಿಯಲ್ಲಿ ಇರುವುದರಿಂದ ಭೂಮಿ ಗೋಳಾಕಾರವಾಗಿದೆ ಅನ್ನೋದನ್ನು ಕೂಡ ದೃಢೀಕರಿಸಿದ್ದಾರೆ. We have learned 2 evidences. One is all heavenly bodies are spherical in shape, so Earth is also spherical in shape. Another one is the shadow cast by Earth on the moon during lunar eclipse proves that Earth is spherical in shape. Both the evidences are in supporting of evidence of the Earth as it is spherical. Now let us discuss about the 3rd, 4th and 5th evidences. ಮೂರನೆಯದು ಸನ್ರೈಸ್ ಅಂಡ್ ಸನ್ಸೆಟ್, ಸೂರ್ಯೋದಯ ಮತ್ತು ಸೂರ್ಯಾಸ್ತ. ನಾವು ಸಾಮಾನ್ಯವಾಗಿ ನೋಡ್ತೇವೆ ಭೂಮಿಯ ಮೇಲೆ ಸೂರ್ಯೋದಯ, ನಡು ಮಧ್ಯಾಹ್ನ ಮತ್ತು ಸೂರ್ಯಾಸ್ತ ಏಕಕಾಲದಲ್ಲಿ ಸಂಭವಿಸುವುದಿಲ್ಲ. ಭೂಮಿಯ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸೂರ್ಯೋದಯ ಆಗ್ತದೆ. ಮಧ್ಯಾಹ್ನ ನೆತ್ತಿಯ ಮೇಲೆ ಸೂರ್ಯ ಬರ್ತಾನೆ ಮತ್ತು ಸಂಜೆ ಸೂರ್ಯಾಸ್ತ ಆಗ್ತದೆ. ಒಂದು ವೇಳೆ ಭೂಮಿ ಚಪ್ಪಟೆಯಾಗಿದ್ದರೆ ಏಕಕಾಲಕ್ಕೆ ಸೂರ್ಯೋದಯ ಮಧ್ಯಾಹ್ನ ಸೂರ್ಯಾಸ್ತ ಅಂತ ಇರುವುದಿಲ್ಲಾಗಿತ್ತು. ಏಕ ರೀತಿಯಲ್ಲಿ ಸಮಯ ಇರಬೇಕಿತ್ತು. ಆ ಪ್ರತ್ಯೇಕತೆ ಅನ್ನೋದು ಇರ್ತಿರ್ಲಿಲ್ಲ. ಸೂರ್ಯೋದಯ, ಮಧ್ಯಾಹ್ನ, ಸಂಜೆ ಈ ರೀತಿ ವ್ಯತ್ಯಾಸಗಳಿರ್ತಿರ್ಲಿಲ್ಲ. ಇಡೀ ಭೂಮಿಯ ಮೇಲೆ ಏಕಕಾಲಕ್ಕೆ ಸೂರ್ಯೋದಯ ಸೂರ್ಯಾಸ್ತ ಇವೆಲ್ಲ ಸಂಭವಿಸಬೇಕಿತ್ತು. ಹಾಗಾಗುವುದಿಲ್ಲ, ಭಿನ್ನ ಭಿನ್ನ ಸಮಯದಲ್ಲಿ ಆಗ್ತದೆ. ಆ ಸೂರ್ಯನ ಬರುವಿಕೆಯಲ್ಲೇ ನಮಗೆ ಗೊತ್ತಾಗ್ತದೆ ಪೃಥ್ವಿ ಗೋಳಾಕಾರವಾಗಿದೆ ಅಂತೇಳಿ. ನಾವು ನೋಡ್ತೇವೆ ಪೂರ್ವದಲ್ಲಿ ಸೂರ್ಯೋದಯ ಆಗ್ತದೆ. ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದರಿಂದ ಪೂರ್ವದಲ್ಲಿ ಸೂರ್ಯೋದಯ ಆಗ್ತದೆ. ಇದು ಸೂರ್ಯೋದಯದ ಚಿತ್ರ, ಸನ್ರೈಸ್. ಇದು ಮಧ್ಯಾಹ್ನ, ಇದು ಸಂಜೆ. ಸನ್ರೈಸ್, ನೂನ್, ಸನ್ಸೆಟ್. ಸೂರ್ಯೋದಯನ ನಾವು ವೀಕ್ಷಿಸಿದರೆ ಮುಂಜಾನೆ ಹೊತ್ತಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವುದು ಅಂತ ಹೇಳ್ತೇವಲ್ಲ, ಪೂರ್ವ ದಿಗಂತದಲ್ಲಿ ಸೂರ್ಯ ಮೇಲೆ ಇರ್ತಾ ಬರ್ತಾನೆ, ಸನ್ರೈಸ್. ಮಧ್ಯಾಹ್ನ ಬಂದಾಗ ನಡು ನೆತ್ತಿಯ ಮೇಲೆ ಸೂರ್ಯ ಇರ್ತಾನೆ, ಓವರ್ ಹೆಡ್ ಸನ್. ಸಂಜೆ ಬಂದಾಗ ಪಶ್ಚಿಮಕ್ಕೆ ಬಂದಿರ್ತಾನೆ, ಸನ್ಸೆಟ್ ಆಗಿರ್ತದೆ. ಸನ್ರೈಸ್, ನೂನ್ ಮತ್ತು ಸನ್ಸೆಟ್. ಈ ಚಿತ್ರ ನೋಡಿದ್ರೆ ನಮಗೆ ಸ್ಪಷ್ಟ ಆಗ್ತದೆ. ಭೂಮಿ ಈ ರೀತಿ ಇರುವುದರಿಂದ, ಭೂಮಿಯ ಮೇಲ್ಮೈ ಅಥವಾ ಭೂಮಿಯ ಹೊರಭಾಗ, ಭೂಮಿಯ ಪರಿಧಿ ಈ ರೀತಿ ವೃತ್ತಾಕಾರದಲ್ಲಿದ್ದರೆ ಮಾತ್ರ ಇದು ಸಾಧ್ಯ ಆಗ್ತದೆ. ದಿಸ್ ಈಸ್ ದ ಎವಿಡೆನ್ಸ್ ಟು ಪ್ರೂವ್ಸ್ the shape of the earth is spherical. Sunrise, noon, sunset. This is the best example or best evidence to prove the shape of the earth as spherical. On different parts of the earth, sunrise, noon and sunset happens at different time. Morning sunrise, in the mid-noon overhead sun, in the evening sunset. This prove that shape of the earth is spherical in shape. It is spheroidal. And sunrise, noon, sunset occurs at different time. Half of the earth is facing daytime, remaining half night. Half of the earth is having day one time and the remaining half night. It changes. Day is replaced by night, night is replaced by ಡೇ ಸೈಮಲ್ಟೇನಿಯಸ್ಲಿ. ಭೂಮಿಯ ಒಂದು ಭಾಗಕ್ಕೆ ಹಗಲಾಗಿರ್ತದೆ, ಇನ್ನೊಂದು ಭಾಗಕ್ಕೆ ಇರುಳಾಗಿರ್ತದೆ. ಉತ್ತರ ಗೋಲಾರ್ಧಕ್ಕೆ ಒಂದು ಸಮಯ ಇದ್ರೆ ದಕ್ಷಿಣ ಗೋಲಾರ್ಧಕ್ಕೆ ಒಂದು ಸಮಯ ಇರ್ತದೆ, ಪೂರ್ವ ಗೋಲಾರ್ಧಕ್ಕೆ ಒಂದು ಸಮಯ ಇರ್ತದೆ, ಪಶ್ಚಿಮ ಗೋಲಾರ್ಧಕ್ಕೆ. ಪ್ರಪಂಚದಾದ್ಯಂತ ವೇಳೆಯಲ್ಲಿ ಬದಲಾವಣೆ ಇದೆ. ಇದೇನು ತೋರಿಸ್ತದೆ ಅಂದ್ರೆ ಭೂಮಿಯು ಗೋಲಾಕಾರದಲ್ಲಿ ಇದೆ. ಇಟ್ ಪ್ರೂವ್ಸ್ ದಟ್ ಶೇಪ್ ಆಫ್ ದಿ ಅರ್ತ್ ಇಸ್ ಸ್ಫೆರಾಯ್ಡಲ್ ಇನ್ ಶೇಪ್. ಆ ನಂತರ ಸರ್ಕಮ್ ನ್ಯಾವಿಗೇಷನ್, ಭೂಪರ್ಯಟನೆ, ಸರ್ಕಮ್ ನ್ಯಾವಿಗೇಷನ್. ಇದೇನು ಹೇಳ್ತದೆ?
ಭೂಮಿಯು ಗೋಳಾಕಾರವಾಗಿದ್ದರೆ ಮಾತ್ರ ಭೂ ಪರ್ಯಟನೆ ಸಾಧ್ಯ. ಇದರ ತಾತ್ಪರ್ಯ ಏನು? ಯಾವುದೇ ಒಬ್ಬ ನಾವಿಕ ಸಮುದ್ರದಲ್ಲಿ ತನ್ನ ನಾವೆಯನ್ನು ತೆಗೆದುಕೊಂಡು ದಿಕ್ಕನ್ನು ಬದಲಾಯಿಸದೆ ಅದೇ ದಿಕ್ಕಿನಲ್ಲಿ ಚಲಿಸಿದರೆ, ಈಗ ಅವನು ಪೂರ್ವಾಭಿಮುಖವಾಗಿ ಚಲಿಸಿದ ಅಂದರೆ ಸಮುದ್ರಯಾನದಲ್ಲಿ ದಿಕ್ಕು ಬದಲಾಯಿಸ್ಲಿಕ್ಕಿಲ್ಲ, ಅದೇ ದಿಕ್ಕಿನಲ್ಲಿ ಹೋಗಬೇಕು. ಅದೇ ದಿಕ್ಕಿನಲ್ಲಿ ಹೋದರೆ ಎಲ್ಲಿಂದ ಹೊರಟಿದಾನಲ್ಲ ಅವನು, ಎಲ್ಲಿಂದ ಅವನ ಜರ್ನಿ ಸ್ಟಾರ್ಟ್ ಆಗಿದೆಯಲ್ಲ, ಭೂ ಪರ್ಯಟನೆ ಸ್ಟಾರ್ಟ್ ಆಗಿದೆಯಲ್ಲ, ಅಲ್ಲಿಗೆ ಬಂದು ತಲುಪ್ತಾನ ಅವನು. ಇದು ಗೋಳಾಕಾರವಾಗಿದ್ರೆ ಮಾತ್ರ ಸಾಧ್ಯ ಆಗ್ತದೆ, ಅಲ್ಲದೆ ಇದ್ರೆ ಸಾಧ್ಯ ಆಗುವುದಿಲ್ಲ. ಭೂಮಿ ಪರ್ಯಟನೆ ಸಾಧ್ಯ ಆಗುವುದು ಗೋಳಾಕಾರ ಇದ್ದರೆ ಮಾತ್ರ. ಸರ್ಕಮ್ನ್ಯಾವಿಗೇಷನ್ ಆನ್ ದಿ ವರ್ಲ್ಡ್ ಈಸ್ ಪಾಸಿಬಲ್ ಓನ್ಲಿ ಇಫ್ ದ ಅರ್ತ್ ಈಸ್ ರೌಂಡ್. Circumnavigation is possible only earth is round. Only if the earth is round. If the sailor sails in the same direction on the ocean, he will be returned to the, or he will reach back, he will come back to the original place where he started journey. Circumnavigation is meaning that if the sailor sails in a same direction without changing his direction, ultimately comes to the place where he started his journey, the original place. It shows that Earth is spherical in shape. This experiment was done by Ferdinand Magellan, Portuguese explorer. His famous ship Victoria is well known for circumnavigation. ಈ ಒಂದು ಭೂಪರ್ಯಟನೆ ಅಥವಾ ಸರ್ಕಮ್ನ್ಯಾವಿಗೇಷನ್ ಅನ್ನ ಸಾಧ್ಯ ಮಾಡಿ ತೋರಿಸಿದವನು ಪೋರ್ಚುಗೀಸ್ ಸಂಶೋಧಕ. 1519ರಿಂದ 1522ರಲ್ಲಿ ಅವನ ಜೀವಿತಾವಧಿ. ಅವನು ತನ್ನ ಪ್ರಸಿದ್ಧ ಹಡಗು ವಿಕ್ಟೋರಿಯಾ ಅನ್ನೋದರ ಮೇಲೆ ಕುಳಿತುಕೊಂಡು ಭೂಪರ್ಯಟನೆ ಮಾಡಿದ. ಸಮುದ್ರದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಹೋದ. ಪ್ರಥಮ ಬಾರಿಗೆ ಇದನ್ನು ಪ್ರಯೋಗ ಮಾಡಿದ ಅವನು ಎಲ್ಲಿಂದ ಹೊರಟಿದಾನೋ ಅಲ್ಲಿಗೆ ಬಂದು ತಲುಪಿದ. ಇದೇನಂತ ತೋರಿಸ್ತದೆ? ಈ ಸರ್ಕಮ್ನ್ಯಾವಿಗೇಷನ್ ಅಥವಾ ಭೂಪರ್ಯಟನೆ ಸಮುದ್ರದಲ್ಲಿ ಮಾಡ್ತಾ ಹೋಗುವುದು, ಸಮುದ್ರದಲ್ಲಿ ಅಷ್ಟೇ ಅದು ಅನುಕೂಲ ಆಗ್ತದೆ, ಭೂಭಾಗದಲ್ಲಿ ಅದಕ್ಕೆ ಅಡೆತಡೆಗಳೇ ಹೆಚ್ಚಿರೋದ್ರಿಂದ ಅನುಕೂಲ ಆಗುವುದಿಲ್ಲ. ಈ ಸರ್ಕಮ್ನ್ಯಾವಿಗೇಷನ್ ಅನ್ನೋದು ಭೂಮಿಯು ಗೋಲಾಕಾರದಲ್ಲಿದೆ ಅನ್ನೋದಕ್ಕೆ ಸಾಕ್ಷೀಕರಿಸ್ತದೆ. ಆ ನಂತರ ಬರುವುದು ಬೆಡ್ಫೋರ್ಡ್ ಲೆವೆಲ್ ಎಕ್ಸ್ಪೆರಿಮೆಂಟ್. ಬೆಡ್ಫೋರ್ಡ್ ಲೆವೆಲ್ ಎಕ್ಸ್ಪೆರಿಮೆಂಟ್ ಇದೇನನ್ನು ಸೂಚಿಸ್ತದೆ? ಈ ಬೆಡ್ಫೋರ್ಡ್ ಲೆವೆಲ್ ಪ್ರಯೋಗವನ್ನ 1956 ಡಾಕ್ಟರ್ ಅಲ್ಫ್ರೆಡ್ ವ್ಯಾಲೆಸ್ ರವರು ನಡೆಸಿಕೊಟ್ರು. ಇವರು ಬ್ರಿಟನ್ನಿನವರು. ಡಾಕ್ಟರ್ ಅಲ್ಫ್ರೆಡ್ ವ್ಯಾಲೆಸ್ 1956 ಬ್ರಿಟನ್ನಿನ ಬೆಡ್ಫೋರ್ಡ್ ಕಾಲುವೆಯಲ್ಲಿ ಈ ಪ್ರಯೋಗವನ್ನು ಮಾಡಿದರು ಅವರು. ಬ್ರಿಟನ್ನಿನ ದೇಶ ಅಥವಾ ಬ್ರಿಟನ್ ನಗರ, ಇಂಗ್ಲೆಂಡಿನ ಬ್ರಿಟನ್ ನಗರ ಕಾಲುವೆಗಳಿಗೆ ಪ್ರಸಿದ್ಧ. ಅನೇಕ ಉದ್ದುದ್ದ ಕಾಲುವೆಗಳಿವೆ ಅಲ್ಲಿ. ಹಿಂದೆ ಪ್ರಯಾಣಕ್ಕೆ ಅವರು ನೌಕೆಗಳನ್ನೇ ಹೆಚ್ಚು ಬಳಸ್ತಾ ಇದ್ರು, ಕಾಲುವೆಗಳನ್ನೇ ಬಳಸ್ತಾ ಇದ್ರು. ಅಲ್ಲಿ ಸಮತಟ್ಟಾದ ಅನೇಕ ಕಾಲುವೆಗಳನ್ನು ನಾವು ನೋಡ್ತೇವೆ. ಈ ಬೆಡ್ಫೋರ್ಡ್ ಲೆವೆಲ್ ಎಕ್ಸ್ಪೆರಿಮೆಂಟ್ ಕೂಡ ಒಂದು ಕಾಲುವೆಯಲ್ಲಿ ಮಾಡಿದರು. ಬೆಡ್ಫೋರ್ಡ್ ಲೆವೆಲ್ ಅನ್ನೋದು, ಬೆಡ್ಫೋರ್ಡ್ ಅನ್ನೋದು ಒಂದು ಕಾಲುವೆ ಹೆಸರು. ಅಲ್ಲಿ ಏನು ಮಾಡಿದ್ರು ಅವರು? ಭೂಮಿಯ ವಕ್ರತೆಯನ್ನ ಸಮಂಜೀಕರಿಸಲಿಕ್ಕೆ ಅಥವಾ ದೃಢೀಕರಿಸಲಿಕ್ಕೆ ಈ ಪ್ರಯೋಗವನ್ನು ಅವರು ಕೈಗೊಂಡ್ರು. ಒಂದೇ ಅಳತೆಯ 3 ಕಂಬಗಳನ್ನು ತೆಗೆದುಕೊಂಡ್ರು. ಪೋಲ್ಸ್, 3 ಕಂಬಗಳನ್ನು ಆ ಕಾಲುವೆಯ ನೀರಿನ ಮೇಲೆ ಅದನ್ನು ಫಿಕ್ಸ್ ಮಾಡಿದ್ರು. ಅದನ್ನ ಸಮಾನ ಅಳತೆಯ 3 ಕಂಬ, 1 ಮೈಲು ದೂರದಲ್ಲಿ ಅದನ್ನ ಫಿಕ್ಸ್ ಮಾಡಿದ್ರು. 3 ಕಂಬಗಳು, ಒಂದೇ ಅಳತೆಯ 3 ಕಂಬಗಳು. ಇದು ಎ ಎ ಬಿ ಬಿ 3 ಕಂಬವನ್ನ ಫಿಕ್ಸ್ ಮಾಡಿದ್ರು. 1 ಮೈಲು. ಇದೆಷ್ಟು ಉದ್ದ ಇದೆಯೋ ಇದು ಅಷ್ಟೇ ಉದ್ದ ಇದೆ, ಇದು ಅಷ್ಟೇ ಉದ್ದ ಇದೆ. ಇಲ್ಲಿಂದ ಇಲ್ಲಿಗೆ 1 ಮೈಲು, ಇಲ್ಲಿಂದ ಇಲ್ಲಿಗೆ 1 ಮೈಲು. ಸಮಾನ ಉದ್ದದ 3 ಕಂಬಗಳನ್ನ ಬೆಡ್ಫೋರ್ಡ್ ಲೆವೆಲ್ ಕ್ಯಾನೆಲ್ ಮೇಲೆ ಅವರು ಫಿಕ್ಸ್ ಮಾಡಿದರು ಮತ್ತು ದೂರದರ್ಶಕದಿಂದ ವೀಕ್ಷಿಸಿದರು 3 ಕಂಬಗಳ ಮೇಲ್ಮೈಯನ್ನ. ಆವಾಗ ಮಧ್ಯದ ಕಂಬ ಅವರಿಗೆ ಎತ್ತರವಾಗಿ ಕಂಡು ಬಂತು. ಮಧ್ಯದಲ್ಲಿ ಫಿಕ್ಸ್ ಮಾಡಿದಂತ ಕಂಬ 8 ಇಂಚು ಎತ್ತರವಾಗಿ ಕಂಡು ಬಂತು. ದೂರದರ್ಶಕದಿಂದ ಅವರು
ಟೆಲಿಸ್ಕೋಪ್ ಇಂದ ಅದನ್ನ ವೀಕ್ಷಣೆ ಮಾಡಿದಾಗ ಮೂರೂ ಕಂಬಗಳು ಒಂದೇ ಅಳತೆ ಇದ್ರೂ ಕೂಡ ವೀಕ್ಷಣೆ ಮಾಡಿದಾಗ ಮಧ್ಯದ ಕಂಬ 8 ಅಂಗುಲ ಎತ್ತರವಾಗಿ ಕಂಡುಬಂತು. ಇದು ಹೇಗೆ ಸಾಧ್ಯ ಆಯಿತು? ಆ ಭೂಮಿಯ ವಕ್ರತೆ, ಅದರ ಮೇಲಿರುವ ಕಾಲುವೆ ವಕ್ರತೆ, ನೀರಿನ ವಕ್ರತೆ, ಹೀಗಾಗಿ ಆ ಮಧ್ಯದ ಕಂಬ ಎತ್ತರಕ್ಕೆ ಕಂಡು ಬಂತು. ಇದನ್ನ ಬೆಡ್ಫೋರ್ಡ್ ಲೆವೆಲ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಇದು ಭೂಮಿ ಗೋಲಾಕಾರವಾಗಿದೆ ಅನ್ನೋದನ್ನ ಸಾಕ್ಷೀಕರಿಸ್ತದೆ. ಈ ಪ್ರಯೋಗ ಏನು ಹೇಳ್ತದೆ ಅದನ್ನು ನೋಡುವ. ಡಾಕ್ಟರ್ ವೆಲ್ಲಿಸ್ conducted an experiment. He fixed 3 poles of equal height in a stretched water level, in a straight line. He fixed 3 poles in a straight line in a level stretch of water. Each 1 mile difference. The distance between each pole is 1 mile. 3 poles are in the distance of 1 mile each other. And then he observed through the telescope from the above of these 3 poles. He noticed that middle pole is higher than remaining 2 poles. It is looking that actually all the three are having the same height. But it was observed that it appeared like that the middle pole is higher than remaining 2 poles by 8 inch. This is possible only earth is circular in shape. ಭೂಮಿಯ ಮೇಲ್ಮೈ ವಕ್ರಗತಿ ಎಂದಿದ್ರೆ, ಭೂಮಿ ಗೋಳಾಕಾರವಾಗಿ ಇದ್ರೆ ಇದು ಮಾತ್ರ ಸಾಧ್ಯ ಆಗ್ತದೆ. ದೃಷ್ಟಿ ರೇಖೆಯಲ್ಲಿ ಹಾಗೆ ಕಂಡು ಬಂತು. ಅದು 3 ಕಂಬಗಳನ್ನ ವೀಕ್ಷಣೆ ಮಾಡಿದಾಗ ಮಧ್ಯದ ಕಂಬ ಎತ್ತರ ಇರುವುದು ಕಂಡು ಬಂತು. ಇನ್ನೊಂದು ದೃಷ್ಟಾಂತ ಅಂದ್ರೆ ಸಮುದ್ರದಲ್ಲಿ ಹಡಗಿನ ದೃಶ್ಯ. ನಾವು ಸಮುದ್ರ ತೀರದಲ್ಲಿ ನಿಂತುಕೊಂಡು ದೂರದಿಂದ ಬರುತ್ತಿರುವಂತಹ ಹಡಗನ್ನು ವೀಕ್ಷಣೆ ಮಾಡಿದಾಗ ನಮಗೆ ಇಡೀ ಹಡಗು ಏಕಕಾಲದಲ್ಲಿ ಕಂಡು ಬರುವುದಿಲ್ಲ. ಮೊದಲಿಗೆ ಹಡಗಿನ ಧ್ವಜ ಇರ್ತದಲ್ಲ, ಮಾಸ್ಟ್ ಅಥವಾ ಬಾವುಟ, ಅಥವಾ ಈ ಗಾಳಿಯಿಂದ ಚಲಿಸುವಂತಹ ಹಾಯಿ ದೋಣಿಗಳಿದ್ರೆ ಆ ಹಾಯಿ ಅಥವಾ ಮಾಸ್ಟ್ ಅಥವಾ ಧ್ವಜ, ಫ್ಲಾಗ್ ಫಸ್ಟಿಗೆ ಕಂಡು ಬರ್ತದೆ. ಆ ನಂತರ ಅದರ ಕಂಬ ಕಂಡು ಬರ್ತದೆ. ಆ ನಂತರ ಅದರ ಕೆಳಭಾಗ ಕಂಡು ಬರ್ತದೆ. ಆ ನಂತರ ಸಂಪೂರ್ಣವಾಗಿ ಹಡಗು ಕಂಡು ಬರ್ತದೆ. ಸಮುದ್ರ ತೀರದಿಂದ ನಿಂತುಕೊಂಡು ನಾವು ದೂರದಿಂದ ಬರುತ್ತಿರುವ ಹಡಗನ್ನ ವೀಕ್ಷಣೆ ಮಾಡಿದಾಗ ಭೂಮಿ ಲೆವೆಲ್ ಇದ್ರೆ ಇಡೀ ಹಡಗು ಏಕಕಾಲಕ್ಕೆ ಕಾಣಬೇಕಿತ್ತು, ಕಾಣುವುದಿಲ್ಲ. ಪ್ರಥಮ ಧ್ವಜ ಕಂಡು ಬರ್ತದೆ, ಧ್ವಜ ಸ್ತಂಭ ಕಂಡು ಬರ್ತದೆ, ಹಡಗಿನ ತಳಭಾಗ ಕಂಡು ಬರ್ತದೆ, ನಂತರ ಸಮುದ್ರ ತೀರಕ್ಕೆ ಬಂದ ಹಾಗೆ ಸಂಪೂರ್ಣ ಹಡಗು ವೀಕ್ಷಣೆಗೆ ಲಭ್ಯ ಆಗ್ತದೆ. ಇದು ಏನನ್ನು ಸೂಚಿಸ್ತದೆ? ಭೂಮಿಯು ಗೋಲಾಕಾರವಾಗಿದೆ ಅನ್ನೋದನ್ನು ಸೂಚಿಸ್ತದೆ. When we see a ship coming to shore, we first see the mast, then the hull, and finally lower part of the ship. The reverse happens when the ship goes away from the seashore. When we observe ship coming to shore, we first see the mast, then the hull, and finally lower part of the ship. The reverse happens when the ship goes away from the shore. ಸಮುದ್ರ ತೀರದಿಂದ ಹಡಗು ದೂರ ಹೋಗುವಾಗ, ಸಮುದ್ರದಲ್ಲಿ ಚಲಿಸಿ ಹೋಗಬೇಕಿದ್ರೆ ಇದರ ವಿರುದ್ಧ ರೀತಿಯಲ್ಲಿ ಕಂಡು ಬರ್ತದೆ. ಮೊದಲಿಗೆ ಹಡಗಿನ ಕೆಳಭಾಗ ಕಣ್ಮರೆ ಆಗ್ತದೆ, ಧ್ವಜ ಸ್ತಂಭ ಕಣ್ಮರೆ ಆಗ್ತದೆ, ಅಂತಿಮವಾಗಿ ಬಾವುಟ ಕಣ್ಮರೆ ಆಗ್ತದೆ. ಇದೇನನ್ನು ಸಾಕ್ಷೀಕರಿಸ್ತದೆ? ಭೂಮಿಯು ಗೋಲಾಕಾರವಾಗಿ ಇದೆ. ಇದು ಒಂದು ನಿದರ್ಶನ. ಆನಂತರ ಇವಾಗೆಲ್ಲ ಬೇಕಷ್ಟು ಸ್ಯಾಟಲೈಟ್ಗಳು ಲಾಂಚ್ ಆಗಿವೆ. ಆರ್ಟಿಫಿಷಿಯಲ್ ಸ್ಯಾಟಲೈಟ್ಗಳು, ರಾಕೆಟ್ಗಳು ಇವೆಲ್ಲ ಲಾಂಚ್ ಆಗಿವೆ. ದೂರದಿಂದ ಬಹಳ ಎತ್ತರದಿಂದ ಭೂಮಿಯ ಫೋಟೋಗಳನ್ನು ನಾವು ತೆಗಿತೇವೆ, ಛಾಯಾಚಿತ್ರಗಳನ್ನು. ಮೆನಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂಡ್ ರಾಕೆಟ್ಸ್ ಆರ್ ಲಾಂಚ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್. ಇಟ್ ಟೇಕ್ಸ್ ಇಮೇಜಸ್ each and every moment. Photos are taken and all these photographs shows that earth is spherical in shape, it is spheroidal in shape. ಕ್ಷಣಕ್ಕೂ ಭೂಮಿಯ ಛಾಯಾಚಿತ್ರವನ್ನು ತೆಗಿತಾ ಇರ್ತದೆ ಕೃತಕ ಉಪಗ್ರಹಗಳು ಮತ್ತು ಕ್ಷಿಪಣಿಗಳು.
ಅವು ಏನನ್ನು ಸಾಕ್ಷೀಕರಿಸ್ತವೆ? ಭೂಮಿಯು ಗೋಲಾಕಾರದಲ್ಲಿ ಇದೆ, ಭೂಮಿಯು ವೃತ್ತಾಕಾರದಲ್ಲಿ ಇದೆ, ಲಘುಗೋಳ ಕಲ್ಪಾಕಾರದಲ್ಲಿ ಇದೆ, ಜಿಯಾಯ್ಡಿಕಲ್ ಶೇಪ್ನಲ್ಲಿ ಇದೆ ಅನ್ನೋದನ್ನು ಸೂಚಿಸ್ತದೆ. ಇದು ಕೂಡ ಒಂದು ನಿದರ್ಶನ. ಆನಂತರ ನೀವು ದಿಗಂತವನ್ನು ವೀಕ್ಷಿಸಿ. ಹಾರಿಜಾನ್, ಯು ಅಬ್ಸರ್ವ್ ದಿ ಹಾರಿಜಾನ್, ಇಟ್ ಇಸ್ ಆಲ್ವೇಸ್ ಸರ್ಕ್ಯುಲರ್. ನೀವು ಆಕಾಶವನ್ನು ವೀಕ್ಷಣೆ ಮಾಡಿ ದಿಗಂತವನ್ನ ಹೀಗೆ ಬೋರಲು ಹಾಕಿದಾಗೆ ಕಂಡು ಬರ್ತದೆ. ಒಂದು ರೌಂಡ್ ಆದ ಪಾತ್ರೆಯನ್ನು ಬೋರಲು ಹಾಕಿದ ಹಾಗೆ ಕಂಡು ಬರ್ತದೆ, ರೌಂಡ್ ಆಗಿ ಕಂಡು ಬರ್ತದೆ. ಹಾರಿಜಾನ್ ಇಸ್ ಸೀಯಿಂಗ್ ಲೈಕ್ ದಟ್ ಇಸ್ ಸರ್ಕ್ಯುಲರ್, ಇಟ್ ಇಸ್ ರೌಂಡ್ ಇನ್ ಶೇಪ್. ನೀವು ಹೆಚ್ಚು ಹೆಚ್ಚು ಎತ್ತರಕ್ಕೆ ಹೋದಾಗೆ ಹೆಚ್ಚು ಹೆಚ್ಚು ನಿಮಗೆ ಆಕಾಶ ಕಂಡು ಬರ್ತದೆ. ಫ್ಲಾಟ್ ಇದ್ರೆ ಎಲ್ಲ ಕಂಡು ಬರಬೇಕಿತ್ತಲ್ಲ, ಚಪ್ಪಟೆ ಆಗಿದ್ರೆ ಹಾಗೆ ಕಂಡು ಬರುವುದಿಲ್ಲ. ನೀವು ಉನ್ನತ ಎತ್ತರಕ್ಕೆ ಹೋದಾಗ ನಿಮಗೆ ಹೆಚ್ಚು ಹೆಚ್ಚು ದಿಗಂತ ಕಂಡು ಬರ್ತದೆ, ಹೆಚ್ಚು ಹೆಚ್ಚು ಆಕಾಶ ನಿಮಗೆ ಕಂಡು ಬರ್ತದೆ. ಇದು ಸಾಧ್ಯ ಆಗುವುದು ಭೂಮಿಯು ಗೋಲಾಕಾರದಲ್ಲಿ ಇದ್ದರೆ ಮಾತ್ರ. ಮತ್ತೆ ವಸ್ತುವಿನ ತೂಕಗಳು, ದ್ರವ್ಯರಾಶಿ ಭೂಮಿಯ ಮೇಲೆ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಆಗ್ತದೆ. ವೇಟ್ ಆಫ್ ದಿ ಆಬ್ಜೆಕ್ಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಒಂದೇ ಆಬ್ಜೆಕ್ಟ್, ದ ಸೇಮ್ ಆಬ್ಜೆಕ್ಟ್ weighs differently on different places. If you measure the same object in the equatorial belt, in the polar belt, in the tropical belt, the weight difference, the weight differs. ನೀವು ಯಾವುದಾದ್ರೂ ಒಂದು ವಸ್ತುವನ್ನು ತಗೊಂಡು ಸಮಭಾಜಕ ವೃತ್ತದಲ್ಲಿ ತೂಕ ಮಾಡಿದರೆ ಮತ್ತು ಧ್ರುವದಲ್ಲಿ ತೂಕ ಮಾಡಿದರೆ ವ್ಯತ್ಯಾಸ ಕಂಡು ಬರ್ತದೆ. ಯಾಕೆ ಈ ವ್ಯತ್ಯಾಸ ಕಂಡು ಬರ್ತದೆ? ಗುರುತ್ವಾಕರ್ಷಣ ಶಕ್ತಿ. ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ. ವಸ್ತುವಿಗೆ ತೂಕ ಅಥವಾ ದ್ರವ್ಯರಾಶಿ ಬರುವುದು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ, ಆಕರ್ಷಣೆಯಿಂದ. ಧ್ರುವಗಳಲ್ಲಿ ಭೂಮಿ ಚಪ್ಪಟೆ ಆಗಿರುವುದರಿಂದ ಅದು ಭೂಕೇಂದ್ರಕ್ಕೆ ಹತ್ತಿರ, ಗುರುತ್ವಾಕರ್ಷಣ ಶಕ್ತಿ ಹತ್ತಿರ, ಹೀಗಾಗಿ ದ್ರವ್ಯರಾಶಿ ಹೆಚ್ಚಾಗ್ತದೆ. ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿರುವುದರಿಂದ ಭೂಕೇಂದ್ರದಿಂದ ಅದು ದೂರ ಆಗ್ತದೆ, ಆವಾಗ ದ್ರವ್ಯರಾಶಿ ಕಮ್ಮಿ ಆಗ್ತದೆ. ನಾವು ಗುರುತ್ವಾಕರ್ಷಣ ನಿಯಮವನ್ನು ನೋಡ್ತೇವೆ. ದ್ರವ್ಯರಾಶಿಯು ದೂರ ಹೆಚ್ಚಾದಾಗೆ ಕಮ್ಮಿ ಆಗ್ತದೆ, ಗುರುತ್ವಾಕರ್ಷಣ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ, ದ್ರವ್ಯರಾಶಿ ಕಮ್ಮಿ ಆಗ್ತಾ ಹೋಗ್ತದೆ. ಹೀಗಾಗಿ ಏನಾಗ್ತದೆ? ಆ ದ್ರವ್ಯರಾಶಿಯಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ಇಫ್ ಯು ಮೆಜರ್ ದಿ ಸೇಮ್ ಆಬ್ಜೆಕ್ಟ್ ಇನ್ ದ ಇಕ್ವೇಟೋರಿಯಲ್ ಏರಿಯಾ, ಇನ್ ದ ಪೋಲಾರ್ ಏರಿಯಾ, ದ ವೇಟ್ ಈಸ್ ಡಿಫರೆಂಟ್ ಬಿಕಾಸ್ polar diameter is less, equatorial diameter is more. Earth is flattened at the poles, both North Pole and South Pole, it is flattened. But the Earth is broadened on the equator. ಧ್ರುವಗಳಲ್ಲಿ ಚಪ್ಪಟೆ ಆಗಿದೆ, ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿದೆ. So equatorial diameter is more than polar diameter. So gravitation is more on polar area, polar diameter, less on equatorial diameter. If the gravitation is more, weight is more. If the gravitation is less, weight is less. So the same object weighs differently on different places of the earth. This is possible if the earth is spherical. Otherwise it is not happening. ಆ ರೀತಿ ಇವೆಲ್ಲ ಏನು ಪ್ರೂವ್ ಮಾಡ್ತವೆ? ಇವೆಲ್ಲವೂ ಭೂಮಿಯು ಗೋಲಾಕಾರವಾಗಿ ಇದೆ, ಭೂಮಿ ಚಪ್ಪಟೆಯಾಗಿ ಇಲ್ಲ, ಇದು ಲಘುಗೋಳ ಕಲ್ಪ ಆಕಾರವನ್ನು ಹೊಂದಿದೆ. ಈ ರೀತಿ ನಾವು ಬೇರೆ ಬೇರೆ ನಿದರ್ಶನಗಳನ್ನು ಕೊಟ್ಟು ಭೂಮಿಯ ಆಕಾರವನ್ನು ನಾವು ಸಾಕ್ಷೀಕರಿಸಬಹುದು, ಎವಿಡೆನ್ಸಸ್ ಅನ್ನು ಕೊಡಬಹುದು. ವಿ ಕ್ಯಾನ್ ಗಿವ್ ಡಿಫರೆಂಟ್ ಎವಿಡೆನ್ಸಸ್ ಟು ಪ್ರೂವ್ ದಟ್ ಅರ್ತ್ ಈಸ್ ಸ್ಪೆರಿಕಲ್ ಇನ್ ಶೇಪ್ ಆರ್ ಇಟ್ ಈಸ್ ಜಿಯಾಯ್ಡಿಕಲ್ ಇನ್ ಶೇಪ್, ಲಘುಗೋಳ ಕಲ್ಪ ಆಕಾರದಲ್ಲಿ ಇದೆ ಅನ್ನೋದನ್ನು ನಾವು ಈ ರೀತಿಯಾಗಿ ಪ್ರೂವ್ ಮಾಡಬಹುದು. ಆ ನಂತರದಲ್ಲಿ ಬರುವುದು ಸೈಜ್ ಆಫ್ ದಿ ಅರ್ತ್. ಇವೆಲ್ಲ ಎವಿಡೆನ್ಸ್ಗಳು ಭೂಮಿಯ ಆಕಾರದ ಬಗ್ಗೆ ಇದೆ. These are the examples for, or the evidences for, to prove the shape of the earth. ಈಗ ಬರುವುದು ಸೈಜ್, ಗಾತ್ರ, ಭೂಮಿಯ ಗಾತ್ರ. ಭೂಮಿಯ ಗಾತ್ರದ ಬಗ್ಗೆ ಏನು? ಭೂಮಿಯ ಗಾತ್ರದ ಬಗ್ಗೆ ಹಲವಾರು ಪ್ರಯತ್ನಗಳು ನಡೆದಿವೆ. ಭೂಮಿಯ ಗಾತ್ರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಅನೇಕ ಪ್ರಯತ್ನಗಳನ್ನು ನಡೆಸಿದರು. ಟು ನೋ ದ ಆರ್ ಟು ಮೆಜರ್ ದ ವಾಲ್ಯೂಮ್ ಆಫ್ ದಿ ಅರ್ತ್, ಡಿಫರೆಂಟ್ ಎಫರ್ಟ್ಸ್ ಆರ್ ಡನ್. ಹಲವಾರು ಪ್ರಯತ್ನಗಳು ನಡೆದವು. ಡಿಫರೆಂಟ್ ಫಿಲಾಸಫರ್ಸ್, ಮ್ಯಾಥಮೆಟಿಷಿಯನ್ಸ್, ಜಾಗ್ರಫರ್ಸ್ ಟ್ರೈಡ್ their best to measure the earth, to measure the volume, to the width, to know the width, the length, the breadth, the weight of the
ಅರ್ತ್. ವೇರಿಯಸ್ ಅಟೆಂಪ್ಟ್ಗಳಾದವು, ಬೇರೆ ಬೇರೆ ಜನ ಪ್ರಯತ್ನಗಳನ್ನು ಮಾಡಿದರು. ಅದರಲ್ಲಿ ಎರಾಟೋಥೆನಸ್ ಅನ್ನೋನು ಏನ್ ಮಾಡಿದ, ಎರಾಟೋಥೆನಸ್ ಈ ಒಬ್ಬ ಭೂಗೋಳಶಾಸ್ತ್ರಜ್ಞ, ಎರಾಟೋಥೆನಸ್ ಎನ್ನುವ ಭೂಗೋಳಶಾಸ್ತ್ರಜ್ಞ ಎರಾಟೋಥೆನಸ್ ಎನ್ನುವಂತ ಭೂಗೋಳ ತಜ್ಞ ಇವನು ಈ ಲಿವ್ಡ್ ಡ್ಯೂರಿಂಗ್ 276 to 195 BC ಬಿಫೋರ್ ಕ್ರಿಸ್ತ. ಈ ಭೂಮಿಯ ಗಾತ್ರದ ಬಗ್ಗೆ ಖಚಿತವಾಗಿ ಒಂದು ಅಳತೆಯನ್ನು ಕೊಟ್ಟವನು ಎರಾಟೋಥೆನಸ್ ಎನ್ನುವನು. 276ರಿಂದ 175 BCಯಲ್ಲಿ ಅಥವಾ ಬಿಫೋರ್ ಕ್ರಿಸ್ತಪೂರ್ವ ಅವನ ಜೀವನ. ಭೂಮಿಯ ಸುತ್ತಳತೆಯನ್ನು ಅವನು ಕಂಡುಹಿಡಿದ. ಈ ಮೆಥಡ್ ದ ಸರ್ಕಂಫರೆನ್ಸ್ ಆಫ್ ದ ಅರ್ತ್ 2,52,000 ಸ್ಟೇಡಿಯಾ. ಅವನೊಂದು ಅಳತೆಯನ್ನು ಹೇಳಿದ ಸ್ಟೇಡಿಯಾ ಅಂತೇಳಿ. 2,52,000 ಸ್ಟೇಡಿಯಾ. ಸ್ಟೇಡಿಯಾ ಇಸ್ ಎ ಯೂನಿಟ್ ಆಫ್ ಮೆಜರ್ಮೆಂಟ್. ಒಂದು ಅಳತೆಯ ಪದ್ಧತಿ ಆಗಿನ ಕಾಲದಲ್ಲಿ ಅದು ಬಳಕೆ ಇತ್ತು. ಈ ಎರಾಟೋಥೆನಸ್ ಏನು ಹೇಳಿದ, ಭೂಮಿಯ ಸುತ್ತಳತೆ 2,52,000 ಸ್ಟೇಡಿಯಾ. 2,52,000 ಸ್ಟೇಡಿಯಾ. ಇಟ್ ಈಸ್ ಸರ್ಕಂಫರೆನ್ಸ್, ಸುತ್ತಳತೆ. ಇದು ಆಲ್ಮೋಸ್ಟ್ ಈಕ್ವಲ್ ಅಂತ ಖಚಿತ ಆಗಿದೆ. ಇತ್ತೀಚಿನ ಅಳತೆಗೂ ಕೂಡ ಇದು ಹತ್ತಿರ ಇದೆ. ಮತ್ತು ಅವನು ವ್ಯಾಸವನ್ನು ಕೂಡ ಇದನ್ನೇ ಕಿಲೋಮೀಟರ್ ಹೇಳಿದರು. ಕಿಲೋಮೀಟರ್ ಕೂಡ ಹೇಳ್ಬೋದು. 46,250 ಕಿಲೋಮೀಟರ್ ಸ್ಟೇಡಿಯಾ ಬಳಕೆ ಇತ್ತು ಮೊದಲೇ. ಆ ನಂತರ ಕಿಲೋಮೀಟರ್ಗಳು ಬಳಕೆ ಬಂದವು. 46,250 ಕಿಲೋಮೀಟರ್ ಆಧುನಿಕ ಲೆಕ್ಕಕ್ಕೆ ಸಮೀಪ ಇದೆ. ಆಲ್ಮೋಸ್ಟ್ ಈಕ್ವಲ್ ಟು ದ ರೀಸೆಂಟ್ ಮೆಜರ್ಮೆಂಟ್. ಎರಾಟೋಥೆನಸ್ ಯೂಸ್ಡ್ ದ ವರ್ಡ್ ಜಾಗ್ರಫಿ ಫಸ್ಟ್ ಟೈಮ್. ಎರಾಟೋಥೆನಸ್ ಏನ್ ಮಾಡಿದ, ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಅನ್ನುವಂಥ ಶಬ್ದವನ್ನ ಪ್ರಪ್ರಥಮ ಬಾರಿಗೆ ಬಳಕೆ ಮಾಡಿದ. ಈ ಯೂಸ್ಡ್ ದಿ ಟರ್ಮ್ ಜಿಯೋಗ್ರಫಿ ಫಸ್ಟ್ ಟೈಮ್. ಸೊ ಹಿ ವಾಸ್ ನೋನ್ ಆಸ್ ಫೌಂಡರ್ ಆಫ್ ಜಾಗ್ರಫಿ. ಭೂಗೋಳಶಾಸ್ತ್ರದ ಪಿತಾಮಹ, ಭೂಗೋಳಶಾಸ್ತ್ರದ ಸಂಸ್ಥಾಪಕ, ಫಾದರ್ ಆಫ್ ಜಾಗ್ರಫಿ. ಆ ಪದ ಬಳಕೆಯನ್ನು ಅವನು ಪ್ರಪ್ರಥಮವಾಗಿ ಮಾಡಿದ್ದರಿಂದ ಆ ಒಂದು ಗೌರವವನ್ನು ಅವನಿಗೆ ಕೊಡುತ್ತಾನೆ. ಅವನು ಇನ್ನೊಂದು ಅಬ್ಸರ್ವ್ ಮಾಡಿದಾನ. ಅವನು ಭೂಮಿಯು ಇನ್ಕ್ಲೈನ್ಡ್ ಆಕ್ಸಿಸ್ ಅನ್ನು ಹೊಂದಿದೆ. ಭೂಮಿ ಏನು ಖಗೋಳದಲ್ಲಿ ಇದೆಯಲ್ಲ, ಏನು ಸೌರಮಂಡಲದಲ್ಲಿ ಅದೇನಿದೆ ಅಂತರಿಕ್ಷದಲ್ಲಿ, ಅದು ನೇರವಾಗಿ ಇಲ್ಲ, ಅದು ಲಂಬವಾಗಿ ಇಲ್ಲ. ಇಟ್ ಈಸ್ ಹ್ಯಾವಿಂಗ್ ಇನ್ಕ್ಲೈನ್ಡ್ ಆಕ್ಸಿಸ್. ಅದನ್ನು ಅವನು ನೋಟಿಸ್ ಮಾಡಿದ. ಈ ಅಬ್ಸರ್ವ್ಡ್ ದಟ್ ಆಕ್ಸಿಸ್ ಆಫ್ ದಿ ಅರ್ತ್ ಇಸ್ ಇನ್ಕ್ಲೈನ್ಡ್, ಓರೆಯಾಗಿ ಇದೆ. ನಾವೇನು ಲೆವೆಲ್ ಸಮಾಂತರಕ ಏನಿದೆ, ಆರ್ಬಿಟ್ ಅಂತ ನಾವು ಕರಿತೇವೆ, ಕಕ್ಷಾ ಪಾತಳಿ, ಎಲಿಪ್ಸಿಗೆ ಏನಿದೆ ಇದೆ ಆರ್ಬಿಟ್ಟಿಗೆ, ಅದು ಕಕ್ಷಾ ಪಾತಳಿ ಅಥವಾ ಸಮಾಂತರಕ್ಕೆ ಹೀಗೆ ಲಂಬವಾಗಿ ಇಲ್ಲ. ಲಂಬ ಆದರೆ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ ಇರಬೇಕಿತ್ತು. ಸ್ವಲ್ಪ ಓರೆ ಆಗಿದೆ. 23 ಡಿಗ್ರಿ ಲಂಬಕ್ಕೆ ಓರೆ, 66 ಡಿಗ್ರಿ ಸಮತಲಕ್ಕೆ ಓರೆ ಕಕ್ಷಾ ಪಾತಳಿಗೆ. ಅದನ್ನು ಅವನು ಪ್ರಪ್ರಥಮವಾಗಿ ಹೇಳಿದ. ಇದು ಮಹತ್ತರವಾದಂಥ ಒಂದು ಅನ್ವೇಷಣೆ. ಭೂಮಿಯು ತನ್ನ ಅಕ್ಷವನ್ನು ಲಂಬವಾಗಿ ಹೊಂದಿಲ್ಲ. ಎಕ್ಸಿಸ್ ನಾಟ್ ಪರ್ಪೆಂಡಿಕ್ಯುಲರ್, ಇಟ್ ಇಸ್ ಇನ್ಕ್ಲೈನ್ಡ್. ಈಗ ಮೆಜರ್ಮೆಂಟ್ ಎಲ್ಲ ಮಾಡಿ ಖಚಿತಪಡಿಸಿದ್ದಾರೆ. ಲಂಬಕ್ಕೆ 23 ಡಿಗ್ರಿ ಮತ್ತು ಕಕ್ಷಾಪಾತಳಿಗೆ 66 ಡಿಗ್ರಿ ಓರೆಯಾಗಿದೆ. ಇದರ ಆಧಾರದ ಮೇಲೆ ಅವನು ವರ್ಲ್ಡ್ ಮ್ಯಾಪ್ ಅನ್ನು ಕೂಡ ರಚಿಸಿದ. ಪ್ರಪಂಚದ ನಕ್ಷೆಯನ್ನು ಕೂಡ ಅವನು ರಚಿಸಿದ. ನಕ್ಷೆಯನ್ನೆಲ್ಲ ರಚಿಸಿ ಅಲ್ಲಿ ಬೇರೆ ಬೇರೆ ಸ್ಥಳಗಳನ್ನೆಲ್ಲ ಗುರುತಿಸಿದ. ಅವನು ಖಂಡಗಳನ್ನ, ಮಹಾಸಾಗರಗಳನ್ನ ಎಲ್ಲ ಗುರುತಿಸಿದಾನ ಅವನು. ಈಗ ಸೈಜಿನ ಬಗ್ಗೆ ಬರೋದಿದ್ರೆ ಏನಿದೆ ಭೂಮಿಯ ಗಾತ್ರ, ಭೂಮಿಯ ಅಳತೆ, ಸೈಜ್ ಬಗ್ಗೆ ಬರುವ. ಸೈಜ್ ಆಫ್ ದಿ ಅರ್ತ್. ಸೈಜ್ ಆಫ್ ದಿ ಅರ್ತ್ ಇಕ್ವೇಟೋರಿಯಲ್ ಸರ್ಕಂಫರೆನ್ಸ್.
ಇದೆಷ್ಟಿದೆ? ಸಮಭಾಜಕ ವೃತ್ತದ ಪರಿಧಿ, ಸಮಭಾಜಕ ವೃತ್ತದ ಗುಂಟ ಪರಿಧಿ. ಸಮಭಾಜಕ ವೃತ್ತದ ಗುಂಟ ಪರಿಧಿ ಎಷ್ಟಿದೆ? ಸಮಭಾಜಕ ವೃತ್ತದ ಗುಂಟ ಪರಿಧಿ 40,076 ಕಿಲೋಮೀಟರ್. ಪೋಲಾರ್ ಸರ್ಕಂಫರೆನ್ಸ್, ಪೋಲಾರ್ ಸರ್ಕಂಫರೆನ್ಸ್ ಇದು ಕಡಿಮೆ ಇದೆ, ಯಾಕೆಂದ್ರೆ ಧ್ರುವಗಳ ಗುಂಟ ಚಪ್ಪಟೆ ಆಗಿರುವುದರಿಂದ. ಇದು 40,006 ಕಿಲೋಮೀಟರ್. ಡಿಫರೆನ್ಸ್ ಇಸ್ 70 ಕಿಲೋಮೀಟರ್. ಯಾಕೆ ಇದು ಸಾಧ್ಯ ಆಗ್ತದೆ? ಈ ವ್ಯತ್ಯಾಸ ಯಾಕೆ? ಭೂಮಿಯ ಸಮಭಾಜಕ ವೃತ್ತದ ಗುಂಟ ಉಬ್ಬಿಕೊಂಡಿದೆ, ಧ್ರುವಗಳ ಗುಂಟ ಚಪ್ಪಟೆಯಾಗಿದೆ, ಸ್ಪಿರಾಡಿಕಲ್ ಶೇಪ್ ಆಗಿದೆಯಲ್ಲ. ಅರ್ತ್ ಈಸ್ ಫ್ಲಾಟೆಂಡ್ ಇಟ್ ದಿ ಪೋಲ್ಸ್ and it is broadened at the equator. So polar diameter is less than equatorial diameter. ಅದೇ ರೀತಿ ಪರಿಧಿ ಕೂಡ ಹೌದು. Equatorial circumference is more. It is 40,076 kilometer. Polar circumference is less, 40,006 kilometer. The difference is just 70 kilometer. ಇನ್ನು ಡಯಾಮೀಟರ್, ವ್ಯಾಸ. ಇಕ್ವೇಟೋರಿಯಲ್ ಡಯಾಮೀಟರ್ ಎಷ್ಟಿದೆ? 12,756 ಕಿಲೋಮೀಟರ್ ಇಕ್ವೇಟೋರಿಯಲ್ ಡಯಾಮೀಟರ್. ಪೋಲಾರ್ ಡಯಾಮೀಟರ್ ಎಷ್ಟಿದೆ? 12,714 ಕಿಲೋಮೀಟರ್. ಡಿಫರೆನ್ಸ್ ಎಷ್ಟು? 42 ಕಿಲೋಮೀಟರ್. 42 ಕಿಲೋಮೀಟರ್ ಡಿಫರೆನ್ಸ್ ಇದೆ. ಇಕ್ವೇಟೋರಿಯಲ್ ಡಯಾಮೀಟರ್ ಈಸ್ 12,756 ಕಿಲೋಮೀಟರ್. ಪೋಲಾರ್ ಡಯಾಮೀಟರ್ ಈಸ್ 12,714 ಕಿಲೋಮೀಟರ್. The difference is 42 kilometer. This is also due to the reason that Earth is flattened at the poles and it is broadened at the equator. ಆ ಶೇಪ್ ಆಗಿದೆಯಲ್ಲ, ಆ ಕಾರಣದಿಂದ ಈ ವ್ಯತ್ಯಾಸವನ್ನು ನಾವು ಗುರುತಿಸ್ತೇವೆ. ಇನ್ನು ಭೂಮಿಯ ವಿಸ್ತೀರ್ಣ, ಭೂಖಂಡಗಳ ಹಂಚಿಕೆ, ಇದನ್ನು ಮುಂದಿನ ತರಗತಿಯಲ್ಲಿ ನೋಡುವ.